ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಕಾಳುಮೆಣಸಿನಿಂದ ಮುಖ್ಯದ್ವಾರದ ಬಳಿ ಈ ಚಿಕ್ಕ ಕೆಲಸ ಮಾಡಿ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಲಕ್ಷ್ಮೀ ದೇವಿ ಮನೆಗೆ ಬರಬೇಕು ಅಂತ ಪ್ರತಿಯೊಬ್ಬರೂ ಬಯಸ್ತಾರೆ ಅಲ್ವಾ? ಯಾಕಂದ್ರೆ ಪ್ರತಿಯೊಬ್ಬರೂ ಶ್ರೀಮಂತರಾಗೋದಕ್ಕೆ ಇಷ್ಟಪಡ್ತಾರೆ. ತಮ್ಮ ಬಳಿ ತುಂಬಾನೇ ಹಣ ಸಂಪತ್ತು ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಅದಕ್ಕಾಗಿಯೇ ಈ ಉಪಾಯವನ್ನ ಹೇಳ್ತಾ ಇರೋದು. ಈ ಸಣ್ಣ ಉಪಾಯವನ್ನ ನೀವು ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಅಷ್ಟೇ ಅಲ್ಲ, ದಾರಿದ್ರ್ಯ ದೂರ ಮಾಡುತ್ತೆ. ಹಣದ ಸಮಸ್ಯೆ ಇದ್ರೆ ಅದನ್ನು ಕೂಡ ನಿವಾರಿಸುತ್ತೆ. ಒಟ್ನಲ್ಲಿ ಹಣದ ಮಳೆ ಸುರಿಸುವಂತಹ ಉಪಾಯ ಇದಾಗಿದೆ. ಅದಕ್ಕಾಗಿ ನೀವೇನು ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ನಿಮ್ಮನ್ನ ಹೊರಗಿನ ಜಗತ್ತಿಗೆ ಯಾವುದು ಕನೆಕ್ಟ್ ಮಾಡುತ್ತೋ ಅದಕ್ಕೆ ನೀವು ಕನೆಕ್ಟ್ ಆಗಿರಬೇಕು. ಹೊರಗಿನ ಜಗತ್ತಿಗೆ ನಮ್ಮನ್ನ ಕನೆಕ್ಟ್ ಮಾಡೋದು ಅಂತಂದ್ರೆ ಇಂಟರ್ನೆಟ್ ಅಂತ ಅನ್ಕೊಳ್ಬೇಡಿ, ಅದು ಖಂಡಿತ ಅಲ್ಲ. ನಮ್ಮ ಮನೆಯಿಂದ ನಮ್ಮ ಹೊರಗಿನ ಜಗತ್ತಿಗೆ ಕನೆಕ್ಟ್ ಮಾಡೋ ಜಾಗ ಅಂತಂದ್ರೆ ಅದು ಮನೆಯ ಮುಖ್ಯ ದ್ವಾರ. ಮನೆಯೊಳಗೆ ಬರೋದು, ಮನೆಯಿಂದ ಹೊರಗಡೆ ಹೋಗೋದು ಎರಡೂ ಕೂಡ ಮನೆಯ ಮುಖ್ಯ ದ್ವಾರದಿಂದಲೇ ಆಗೋದು. ಲಕ್ಷ್ಮೀ ದೇವಿಯ ಆಗಮನವು ಮುಖ್ಯ ದ್ವಾರದ ಮೂಲಕ ಆಗುತ್ತೆ. ಹಾಗಾಗಿ ಈ ಒಂದು ಕ್ರಮವನ್ನ ನೀವು ಮನೆಯ ಪ್ರವೇಶ ದ್ವಾರದಲ್ಲಿ ಮಾಡಿದ್ರೆ ನೀವು ಹಣದ ಮೇಲೆ ಕೂರೋದು ಖಚಿತ. ಅದಕ್ಕಾಗಿ ನೀವು ಏನ್ ಮಾಡಬೇಕು ಅಂತೀರಾ? ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮನೆಯ ಮುಖ್ಯ ದ್ವಾರ ಒಂದು ಮನೆಗೆ ಅಳಿವು ಉಳಿವಿನಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಮನೆಗೆ ಲಕ್ಷ್ಮಿ ಮಾತ್ರ ಅಲ್ಲ, ದರಿದ್ರ ಲಕ್ಷ್ಮಿ ಬರೋದು ಅದೇ ಬಾಗಿಲಿನಿಂದ. ಪಾಸಿಟಿವ್ ಎನರ್ಜಿ ಜೊತೆಗೆ ನೆಗೆಟಿವ್ ಎನರ್ಜಿ ಬರೋದು ಕೂಡ ಇದೇ ಬಾಗಿಲಿನಿಂದ. ಅಷ್ಟೇ ಅಲ್ಲ, ಧನ, ಸಂಪತ್ತು, ಆರೋಗ್ಯ, ಯಶಸ್ಸು ಎಲ್ಲವೂ ಇದೇ ಬಾಗಿಲಿನಿಂದ ಬರುತ್ತೆ. ಹಾಗಾಗಿ ಆ ಪ್ರವೇಶ ದ್ವಾರ ಪಾಸಿಟಿವಿಟಿಯನ್ನ ಮಾತ್ರ ಆಕರ್ಷಿಸುವಂತಿರಬೇಕು. ಅದಕ್ಕಾಗಿ ಅಲ್ವಾ ನಮ್ಮ ಹಿರಿಯರು ಮುಖ್ಯದ್ವಾರದಲ್ಲಿ ಸ್ವಸ್ತಿಕ ಚಿಹ್ನೆ, ಲಕ್ಷ್ಮೀ ದೇವಿಯ ಚಿಹ್ನೆ, ಓಂ ಗುರುತು, ಕುಂಕುಮ, ಅರಿಶಿನವನ್ನ ಹಚ್ತಾ ಇದ್ದದ್ದು. ಹಾಗಿದ್ರೆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಸುಖ ಇರಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ನಾವಿವತ್ತು ಹೇಳ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಧನ ಸಮೃದ್ಧಿಗಾಗಿ ಉಪಾಯವನ್ನ ತಿಳ್ಕೊಳ್ಳೋ ಮುನ್ನ ಮನೆಯ ಮುಖ್ಯ ದ್ವಾರದ ಬಗ್ಗೆ ಗಮನ ಇರಲಿ. ಯಾಕಂತಂದ್ರೆ ಮನೆಗೆ ಕೆಟ್ಟದ್ದು, ಒಳ್ಳೆಯದು, ಅದೃಷ್ಟ, ದುರಾದೃಷ್ಟ ಎಲ್ಲದರ ಆಗಮನ ಆಗೋದು ಮುಖ್ಯ ದ್ವಾರದಿಂದ. ಮನೆಯಲ್ಲಿ ಎಲ್ಲವೂ ಶುಭವಾಗಬೇಕು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಮುಖ್ಯ ದ್ವಾರವನ್ನ ಮೊದಲಿಗೆ ಶುಚಿ ಮಾಡಬೇಕು. ಮನೆಯ ಮುಖ್ಯ ದ್ವಾರ ಕ್ಲೀನ್ ಆಗಿದ್ರೆ ಆ ಮನೆಗೆ ದೇವಾನುದೇವತೆಗಳು ಬರ್ತಾರಂತೆ. ಅದರಲ್ಲೂ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸಬೇಕು ಅಂತಂದ್ರೆ ಮನೆಯನ್ನ ನೀವು ಶುಚಿಯಾಗಿಟ್ಕೊಳ್ಬೇಕು. ಇವಾಗ ಕರಿಮೆಣಸನ್ನ ಯಾವ ರೀತಿ ಉಪಯೋಗಿಸೋ ಮೂಲಕ ಧನ ಸಂಪತ್ತನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಒಂದು ಮುಷ್ಟಿ ಕರಿಮೆಣಸನ್ನ ತಗೊಂಡು ಒಂದು ತಟ್ಟೆಯಲ್ಲಿ ಹಾಕಿ. ಇದನ್ನ ಮಾಡುವಾಗ ಯಾರ ಜೊತೆಗೂ ಮಾತನಾಡಬಾರದು ಅನ್ನೋದು ನೆನಪಲ್ಲಿರ್ಲಿ. ಅಷ್ಟೇ ಅಲ್ಲ, ಹನುಮಂತನನ್ನ ಮನಸ್ಸಿನಲ್ಲಿ ನೆನಿತಾ ಅಥವಾ ಹನುಮಂತನ ಫೋಟೋ ಎದುರು ಕುಳಿತು ಈ ವಿಧಾನವನ್ನ ಭಕ್ತಿಯಿಂದ ಮಾಡಬೇಕು. ಆಗ ಆಂಜನೇಯನ ಫೋಟೋ ಮುಂದೆ ದೀಪ ಹಚ್ಚಿಡಿ. ಇದಕ್ಕೆ ಬಳಸೋ ಎಣ್ಣೆ ಸಾಸುವೆ ಅಥವಾ ಎಳ್ಳೆಣ್ಣೆ ಆಗಿದ್ರೆ ಉತ್ತಮ. ತುಪ್ಪ ಅಥವಾ ಬೇರೆ ಎಣ್ಣೆ ಬಳಸಿದ್ರೆ ಹೆಚ್ಚಿನ ಫಲ ಸಿಗೋದಿಲ್ಲ. ಆಂಜನೇಯನ ಮುಂದೆ 2 ತಟ್ಟೆ, 1 ದೀಪ ಇರಬೇಕು. ಒಂದು ತಟ್ಟೆಯಲ್ಲಿ ಮುಷ್ಟಿ ಕರಿಮೆಣಸು ಇಟ್ಟಿರ್ತೀರಿ ಅಲ್ವಾ? ಅದರಲ್ಲಿ ಒಂದೊಂದೇ ಕರಿಮೆಣಸಿನ ಕಾಳನ್ನ ತೆಗೆದು ಕೈಯಲ್ಲಿ ಹಿಡಿದು ಓಂ ಹಂ ಹನುಮಂತಾಯ ನಮಃ, ಓಂ ಹಂ ಹನುಮಂತಾಯ ನಮಃ ಅಂತ ಹೇಳ್ತಾ ದೀಪಕ್ಕೆ 1 ಬಾರಿ ಸುತ್ತಿ ಅದನ್ನ ಇನ್ನೊಂದು ತಟ್ಟೆಗೆ ಹಾಕಿ. ಹೀಗೆ ತಟ್ಟೆಯಲ್ಲಿರುವ ಎಲ್ಲಾ ಕಾಳುಗಳು ಖಾಲಿಯಾಗೋ ತನಕ ಪುನರಾವರ್ತಿಸಿ. ಎಲ್ಲಾ ಖಾಲಿಯಾದ ನಂತರ ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ನಿಮ್ಮ ಮನೋಕಾಮನೆಗಳನ್ನ ಹೇಳಿ.
ನಂತರ ಈ ಎಲ್ಲಾ ಕರಿಮೆಣಸಿನ ಕಾಳುಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಒಂದು ಗಂಟು ಕಟ್ಟಿ ಆಮೇಲೆ ಇದನ್ನ ಮನೆಯ ಎಲ್ಲಾ ಸದಸ್ಯರ ತಲೆಗೆ 7 ಬಾರಿ ಸುತ್ತಿ ಇದಾದ ನಂತರ ಆ ಕೆಂಪು ಬಟ್ಟೆಯ ಗಂಟನ್ನ ಮುಖ್ಯ ದ್ವಾರದ ಹೊರಗಿನ ಭಾಗದಲ್ಲಿ ಕಟ್ಟಬೇಕು. ಹೀಗೆ ಮಾಡೋದ್ರಿಂದ ಮನೆಯೊಳಗೆ ಯಾವುದೇ ರೀತಿಯ ನಕಾರಾತ್ಮಕ ಎನರ್ಜಿ ಬರೋದೇ ಇಲ್ಲ. ನೀವು ಹಲವಾರು ಬಾರಿ ಪ್ರಯತ್ನ ಪಟ್ಟ ನಂತರವೂ ಯಶಸ್ವಿಯಾಗದ ಕೆಲಸ ಕೂಡ ಮುಂದೆ ಯಶಸ್ವಿಯಾಗುತ್ತೆ. ಅಷ್ಟೇ ಅಲ್ಲ, ಹಣಕಾಸಿನ ಎಲ್ಲಾ ಸಮಸ್ಯೆಗಳು ದೂರವಾಗಿ ನಿಮಗೆ ಹಣದ ಮಳೆಯಾಗುವ ಸಾಧ್ಯತೆ ಕೂಡ ಇರುತ್ತೆ. ಒಟ್ನಲ್ಲಿ ನೀವು ಸುಖ, ಸಂತೋಷ, ನೆಮ್ಮದಿಯಿಂದ ಬಾಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದಿಷ್ಟೇ ಅಲ್ಲ, 1 ಮಿಲಿಯನ್ ಪ್ರಯತ್ನಗಳ ನಂತರವೂ ನೀವು ಮಾಡ್ತಿರುವಂತಹ ಕೆಲಸ ಕೈಗೂಡದೇ ಇದ್ರೆ ಮನೆಯಿಂದ ಹೊರಡುವಾಗ ಮುಖ್ಯ ದ್ವಾರದ ಮುಂದೆ ಸ್ವಲ್ಪ ಕರಿಮೆಣಸು ಹಾಕಿ ಅದನ್ನ ಮೆಟ್ಟಿ ಮನೆಯಿಂದ ಹೊರಹೋಗಿ. ಈ ಸುಲಭ ಪರಿಹಾರದಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ನಿಮ್ಮ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ. ನಿಮಗೆ ಹೆಚ್ಚಿನ ಲಾಭ ಆಗಬೇಕು ಅಂತ ನೀವು ಬಯಸ್ತಾ ಇದ್ರೆ ಈ ಸಣ್ಣ ಒಂದು ಉಪಾಯವನ್ನ ಮಾಡಿ ನೋಡಿ. ಹಣದ ಮಳೆ ಸುರಿಯೋದು ಗ್ಯಾರಂಟಿ. 5 ಕಾಳು ಮೆಣಸುಗಳನ್ನ ತಗೊಳ್ಳಿ. ಅದನ್ನ ಕೈಯಲ್ಲಿ ಮುಷ್ಟಿ ಹಿಡಿದು 7 ಬಾರಿ ನಿಮ್ಮ ತಲೆಗೆ ಸುತ್ತಿಸಿ. ನಂತರ 4 ರಸ್ತೆ ಸೇರುವಲ್ಲಿ ಅಥವಾ ಯಾವುದಾದ್ರೂ ಏಕಾಂತದ ಜಾಗದಲ್ಲಿ ನಿಂತು 4 ಧಾನ್ಯಗಳನ್ನ 4 ದಿಕ್ಕುಗಳ ಕಡೆಗೆ ಎಸಿರಿ. ಅಲ್ಲದೆ 5ನೇ ಧಾನ್ಯವನ್ನ ಆಕಾಶದ ಕಡೆಗೆ ಎಸಿರಿ. ಇದನ್ನ ಮಾಡಿದ ನಂತರ ಹಿಂತಿರುಗಿ ನೋಡದೆ ಮನೆಗೆ ಹೋಗಿ. ಇದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಬಳಿ ಹಣ ಹರಿದು ಬರುತ್ತೆ. ಅಷ್ಟೇ ಅಲ್ಲ, ಕರಿಮೆಣಸಿನ ಹಲವಾರು ಉಪಯೋಗಗಳೂ ಇವೆ. ಅವುಗಳನ್ನು ಪಾಲಿಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ಒಂದು ವೇಳೆ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳಿದ್ರೆ ಮಂಗಳವಾರ 5 ಕರಿಮೆಣಸನ್ನ ತಗೊಂಡು ಮನೆಯ ಹೊರಗಡೆ ನಿಂತು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮತ್ತು ನಿಮ್ಮ ಇಷ್ಟ ದೇವರುಗಳನ್ನ ನೆನಪಿಸ್ಕೊಳ್ಳಿ. ಜೊತೆಗೆ ನಿಮಗೆ ಯಶಸ್ಸು ಸಿಗ್ಲಿ ಅಂತ ಹಾರೈಸಿ. ಈ ಪರಿಹಾರದಿಂದ ನೀವು ಶೀಘ್ರದಲ್ಲೇ ಉತ್ತಮ ಕೆಲಸವನ್ನ ಪಡಿತೀರಿ. ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲಿರುತ್ತೆ. ಇನ್ನು ನೀವು ಮನೆಯ ಆರ್ಥಿಕ ಸ್ಥಿತಿಯನ್ನ ಸರಿಪಡಿಸೋದಕ್ಕೆ ನೀವು ಪ್ರಯತ್ನಿಸ್ತಾ ಇದ್ರೆ ಸ್ವಲ್ಪ ಕರಿಮೆಣಸನ್ನ ದೀಪದಲ್ಲಿ ಹಾಕಿ ಮತ್ತು ಅದನ್ನ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇರಿಸಿ. ಈ ಪರಿಹಾರದಿಂದ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಬರೋದೇ ಇಲ್ಲ. ಕರಿಮೆಣಸಿನ ಈ ಪರಿಹಾರವು ನಿಮ್ಮ ಮನೆಯನ್ನ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ರಕ್ಷಿಸುತ್ತೆ. ಶನಿಯಿಂದ ನೀವು ಏನಾದ್ರೂ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಅಂತಹ ಸಮಸ್ಯೆಗಳನ್ನ ತೆಗೆದುಹಾಕೋದಕ್ಕೆ ಕರಿಮೆಣಸಿನ ಈ ವಿಶೇಷ ಉಪಾಯಗಳನ್ನ ನೀವು ಮಾಡಬೇಕು. ಶನಿ ಕಾಟದಿಂದ ಮುಕ್ತಿ ಪಡೆಯೋದಕ್ಕೆ ಕಪ್ಪು ಬಟ್ಟೆಯಲ್ಲಿ ಕರಿಮೆಣಸನ್ನ ಹಾಕಿ ಅದರ ಜೊತೆಗೆ 11 ರೂಪಾಯಿಗಳನ್ನ ಕಟ್ಟಿ ಅದನ್ನ ದಾನ ಮಾಡಿ. ಈ ಟ್ರಿಕ್ ಶನಿ ದೋಷದಿಂದ ನಿಮ್ಮನ್ನ ರಕ್ಷಿಸುತ್ತೆ.